ಚುನಾವಣಾ ಕಣವಾಗಿ ಬದಲಾಗಲಿದೆಯೇ ಧಾರವಾಡ? ವಿನಯ್ ಕುಲಕರ್ಣಿ ಅನರ್ಹತೆ ಬೆನ್ನಲ್ಲೇ ಉಪಚುನಾವಣೆ ಸದ್ದು. ಬಿಜೆಪಿ ಮುಖಂಡ ಯೋಗೀಶಗೌಡ ಕೊಲೆ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ದೋಷಿ ಎಂದು ಸಾಬೀತಾಗಿ ಅನರ್ಹಗೊಂಡ ಬೆನ್ನಲ್ಲೇ ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆಯ ವೇದಿಕೆ ಸಿದ್ಧವಾಗುತ್ತಿದೆ. ಶಿಕ್ಷೆಗೆ ತಡೆ ಕೋರಿ ಕುಲಕರ್ಣಿ ಹೈಕೋರ್ಟ್ ಮೆಟ್ಟಿಲೇರಿದ್ದರು. ಸದ್ಯಕ್ಕೆ ಯಾವುದೇ ಪರಿಹಾರ ಸಿಗದ ಹಿನ್ನೆಲೆಯಲ್ಲಿ ಮುಂಬರುವ ತಿಂಗಳುಗಳಲ್ಲಿ ಉಪಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ದಟ್ಟವಾಗಿದೆ. ಈ ಉಪಚುನಾವಣೆಯು ವಿನಯ್ ಕುಲಕರ್ಣಿಯವರ ಮೇಲಿನ ಸಹಾನುಭೂತಿ ಹಾಗೂ ಅವರು ದೋಷಿ ಎಂದು ಸಾಬೀತಾದ ನಂತರದ ಜವಾಬ್ದಾರಿಯ ಪ್ರಶ್ನೆಯ ಸುತ್ತ ತೀವ್ರ ಕುತೂಹಲ ಮೂಡಿಸಿದೆ. ಕಾಂಗ್ರೆಸ್ನಿಂದ ಕುಟುಂಬ ರಾಜಕಾರಣ. ಕಾಂಗ್ರೆಸ್ ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಆಂತರಿಕ ಚರ್ಚೆ ಆರಂಭಿಸಿದ್ದು, ವಿನಯ್ ಕುಲಕರ್ಣಿ ಕುಟುಂಬದವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಿದೆ. ಶಿವಲೀಲಾ ಕುಲಕರ್ಣಿ ಪತ್ನಿ. ಕಳೆದ ಚುನಾವಣೆಯಲ್ಲಿ ವಿನಯ್ ಕುಲಕರ್ಣಿಗೆ ಜಿಲ್ಲಾ ಪ್ರವೇಶ ನಿರ್ಬಂಧವಿದ್ದಾಗ ಇವರೇ ಪ್ರಚಾರದ ಮುಂಚೂಣಿಯಲ್ಲಿದ್ದರು. ಸದ್ಯ ಕ್ಷೇತ್ರದಲ್ಲೂ ಸಕ್ರಿಯರಾಗಿದ್ದಾರೆ. ವೈಶಾಲಿ ಕುಲಕರ್ಣಿ ಪುತ್ರಿ. ರಾಜ್ಯ ವನ್ಯಜೀವಿ ಮಂಡಳಿ ಸದಸ್ಯರಾಗಿರುವ ಇವರು ರಾಹುಲ್ ಗಾಂಧಿಯವರ